ಎಲ್ರಿಗೂ ನಮಸ್ಕಾರ. ಈಗಾಗಲೇ ಸ್ಟೇಟ್ ಗೌರ್ಮೆಂಟಿಂದ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಬಿಡುಗಡೆ ಆಗಿದೆ. ಅದು ಬಂದುಬಿಟ್ಟು 2026 ಮತ್ತು 27ನೇ ಸಾಲಿಗೆ ಪ್ರೈಮರಿ ಮತ್ತು ಹೈಸ್ಕೂಲ್ಸಲ್ಲಿ ಕಾದಿರತಕ್ಕಂಥ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ನೋಟಿಫಿಕೇಷನ್ ಬಂದಂಥ ಬೆನ್ನಲ್ಲೇ ಸಾಕಷ್ಟು ಜನ ಗೆಸ್ಟ್ ಟೀಚರ್ಸ್ ಆಸ್ಪಿರೆಂಟ್ಸ್ ಅಂತ ಯಾರಿದ್ದಾರೆ ಅವರು ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವ ದಿನಾಂಕದಿಂದ ಅವಕಾಶವನ್ನು ಕೊಡಲಾಗುತ್ತೆ, ಈಗೆಲ್ಲ ಸಾಕಷ್ಟು ಪ್ರಶ್ನೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ದಾರೆ. ಎಲ್ಲವನ್ನು ಹೇಳೋ ಪ್ರಯತ್ನ ಮಾಡ್ತೀನಿ. ನಾನು ಮೊನ್ನೆ ಇದ್ರ ಬಗ್ಗೆ ವಿಡಿಯೋ ಮಾಡಿದಾಗಲೇ ಒಂದಷ್ಟು ಹಿಂಟ್ಸ್ ನಿಮಗೆಲ್ಲ ಹೇಳಿದೆ. ಹೇಗೆಲ್ಲ ಸ್ಟಾರ್ಟ್ ಆಗ್ಬೋದು ಅಪ್ಲಿಕೇಶನ್ ನಿಮ್ಗೆ ಕೊಡಲಿಕ್ಕೆ ಅಂತ ಅಂದ್ಬಿಟ್ಟು. ಈಗ ಮೊದಲು ಏನು ಮಾಡಿದ್ದಾರೆ, ಅಲ್ಲಿ ಇರ್ತಕ್ಕಂಥ ಸರ್ಕ್ಯುಲರ್ನಲ್ಲಿ ಈಗ ಡಿಸ್ಟಿಕ್ ವೈಸ್ ಗೆಸ್ಟ್ ಟೀಚರ್ಸ್ ವೇಕೆಂಟ್ ಎಷ್ಟೆಷ್ಟಿದೆ ಅಂತ ಮಾತ್ರ ಹಂಚಿಕೆಯನ್ನು ಮಾಡಲಾಗಿದೆ. ಅದಾದ ನಂತರದಲ್ಲಿ ಈಗ 22ನೇ ತಾರೀಕಲ್ಲಿ ಬಂದಿರುವಂಥದ್ದು ಇದು ನೋಟಿಫಿಕೇಷನು ನಿಮಗೆಲ್ಲ ಗೊತ್ತೇ ಇದೆ. ಈಗ ವಿತಿನ್ ಒಂದು 4-5 ಡೇಸ್ ಒಳಗಡೆ ಏನು ಮಾಡಬೇಕು, ಈಗ ಇನ್ನೊಂದು ವೀಕ್ ಆಯಿತು ಅಂತಂದರೆ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿಬಿಡುತ್ತೆ ಈಗ. ಸಾಧ್ಯವಾದಷ್ಟು ಬೇಗ ಪ್ರತಿಯೊಂದು ತಾಲೂಕಲ್ಲಿರತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗ ಕಚೇರಿಗಳು ಅಂತ ಏನಿರುತ್ತೆ ಅಲ್ಲಿ ಬ್ಲ್ಯಾಕ್ ಎಜುಕೇಷನ್ ಆಫೀಸರ್ಸ್ ಅಲ್ಲಿ ಅವ್ರು ಏನು ಮಾಡಬೇಕಾಗತ್ತೆ ಅಂತಂದರೆ, ನೋಡಿ ಈಗ ಒಂದು ತಾಲೂಕು ಅಂತಂದರೆ ಅಲ್ಲಿ ಒಂದಷ್ಟು ಕ್ಲಸ್ಟರ್ ಬರುತ್ತೆ ಅಲ್ಲಿ. ಒಂದೊಂದು ಕ್ಲಸ್ಟರ್ ಅಂಡರಲ್ಲಿ ಸುಮಾರು 8ರಿಂದ 10 ಶಾಲೆಗಳು ಬರುತ್ತೆ, ಅಥವಾ ಒಂದು 10ರಿಂದ 15 ಶಾಲೆಗಳು ಒಂದೊಂದು ಕ್ಲಸ್ಟರ್ ಅಂಡರಲ್ಲಿ ಬರುತ್ತೆ. ಫಸ್ಟು ಬ್ಲ್ಯಾಕ್ ಎಜುಕೇಷನ್ ಆಫೀಸರ್ಸು ಆ ಪ್ರತಿಯೊಂದು ಕ್ಲಸ್ಟರ್ಗಳ CRP ಅವ್ರಿಗೆ ಒಂದು ಡೈರೆಕ್ಷನ್ಸ್ ಪಾಸ್ ಮಾಡ್ತಾರೆ. ಏನಂತ ಅದು, ನಿಮ್ಮ ಕ್ಲಸ್ಟರ್ ವ್ಯಾಪ್ತಿಯಿರತಕ್ಕಂಥ ಎಲ್ಲ ಶಾಲೆಗಳಲ್ಲಿ ಎಷ್ಟೆಷ್ಟು ಖಾಲಿ ಹುದ್ದೆಗಳಿದೆ, ಆ ಎಲ್ಲ ಖಾಲಿ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಇಮಿಡಿಯೇಟು ಮಾಹಿತಿಯನ್ನು ನೀವು ಅಲ್ಲಿಂದ ಪಡ್ಕೊಳ್ಬೇಕು ಆಯಾ ಶಾಲೆಯ ಮುಖ್ಯ ಶಿಕ್ಷಕರಿಂದ ಅಂತ ಅಂದ್ಬಿಟ್ಟು ಅವರಿಗೆ ಫಸ್ಟು ಡೈರೆಕ್ಷನ್ಸ್ ಪಾಸ್ ಮಾಡ್ತಾರೆ. ಅದಾದ ನಂತರದಲ್ಲಿ ಅದಕ್ಕೆ 1 or 2 ಡೇಸ್ ಟೈಮ್ ಬೌಂಡಿಂಗ್ ಇರುತ್ತೆ. ಅದಕ್ಕೆಲ್ಲ ಮತ್ತೆ ಯಾವುದೇ ಕಾರಣಕ್ಕೂ ಡಿಲೇ ಮಾಡಲಿಕ್ಕಾಗಲ್ಲ. ಇಮಿಡಿಯೇಟು ಆಯಾ ಶಾಲೆಗಳಲ್ಲಿ ಎಷ್ಟೆಷ್ಟು ಖಾಲಿ ಹುದ್ದೆಗಳು ಅವೈಲೇಬಲ್ ಇದೆಯೋ ಅದನ್ನೆಲ್ಲವನ್ನು ನೀಟಾಗಿ ಬರೆದು ಅವರು CRPಗೆ ಹ್ಯಾಂಡ್ ಓವರ್ ಮಾಡಬೇಕು. ಅವರು ನೆಕ್ಸ್ಟು ಎಜುಕೇಷನ್ ಆಫೀಸರ್ ದಟ್ ಈಸ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಅವ್ರು ಹ್ಯಾಂಡ್ ಓವರ್ ಮಾಡ್ತಾರೆ. ಅದಾದ ನಂತರದಲ್ಲಿ ಈಗ ಒಂದು ತಾಲೂಕಲ್ಲಿ ಯಾವ್ಯಾವ ಶಾಲೆಯಲ್ಲಿ ಅದು ಖಂಡಿತವಾಗಲೂ ಅತ್ಯಗತ್ಯವಾಗಿ ಅತಿಥಿ ಶಿಕ್ಷಕರನ್ನು ರೇಷಿಯೋ ಪ್ರಕಾರವಾಗಿ ಈ ಶಾಲೆಗೆ ಕೊಡಲೇಬೋದು ಅಂತಕ್ಕಂಥ ಒಂದು ಡಿಮ್ಯಾಂಡ್ ಇದ್ದಾಗ, ಬೇಡಿಕೆ ಇದ್ದಾಗ, ಅಲ್ಲಿ ಬೇಕಲೇಬೇಕು ಟೀಚರ್ಸ್ ಕಡಿಮೆ ಅಂತ ಗೊತ್ತಾದಾಗ ಏನಾಗುತ್ತೆ, ಸ್ಟ್ರೆಂತ್ ಕಡಿಮೆ ಇರುತ್ತೆ, ಟೀಚರ್ಸ್ ಕಡಿಮೆ ಇರ್ತಾರೆ, ಅಂಥ ಕಡೆ ಕೊಡಲೇಬೇಕಾಗುತ್ತೆ 1 or 2 ಪೋಸ್ಟನ್ನು. ಅವಾಗ ಏನಾಗುತ್ತೆ, ಆ ರೀತಿಯ ಶಾಲೆಗಳನ್ನು ಅವರು ಒಂದು ಲಿಸ್ಟನ್ನು ಮಾಡಿ ಒಂದು ತಾಲೂಕಿಗೆ ಎಷ್ಟು ಗೆಸ್ಟ್ ಟೀಚರ್ಸನ್ನು ಕೊಡ್ಬೋದು ಅಂತ ಏನು ಮಾಡ್ತಾರೆ, ಒಂದು ನಂಬರನ್ನು ಅವರು ಪ್ರಿಪೇರ್ ಮಾಡಿಕೊಂಡು ಎಗೇನ್ ಮತ್ತೆ ಬ್ಲ್ಯಾಕ್ ಎಜುಕೇಷನ್ ಆಫೀಸರ್ಸ್ ಅವ್ರ ಕಡೆಯಿಂದ ಒಂದು ಸುತ್ತೋಲೆ ಬಿಡುಗಡೆ ಆಗುತ್ತೆ. ಇವೆಲ್ಲವೂ ನಿಮಗೆ ಆಗಬೇಕಾಗಿರೋದು ವಿತಿನ್ 4-5 ಡೇಸಲ್ಲಿ ಆಗಬೇಕು. ಯಾಕೆಂದರೆ 27ರಲ್ಲಿ ಅಫಿಷಿಯಲ್ ಕಾಪಿ ಬಂದುಬಿಟ್ಟಿದೆ. ಅದು ಬಂತು ಅಂದರೆ ವಿತಿನ್ ವೀಕ್ ಒಳಗಡೆ ಇವೆಲ್ಲ ಪ್ರಾಸೆಸ್ ಕಂಪ್ಲೀಟ್ ಆಗಿ, ಏಕೆಂದರೆ ಸರ್ಕ್ಯುಲರ್ನಲ್ಲೇ ನೀಟಾಗಿ ಹೇಳ್ಬಿಟ್ಟಿದ್ದಾರೆ. ಈ ವರ್ಷದ ಒಂದು ವೆರಿ ಫಸ್ಟ್ ಡೇ ಏನಿದೆ ಈಗ ಮೊದಲನೇ ದಿನ, ಅಲ್ಲಿಂದಾನೇ ಅವ್ರು ತಗೊಳ್ಬೇಕು ಅಂತಕ್ಕಂಥದ್ದು ಆಗ್ಬಿಟ್ಟಿದೆ ಅತಿಥಿ ಶಿಕ್ಷಕರನ್ನು. ಹಾಗಾಗಿ ಇಷ್ಟು ಪ್ರಾಸೆಸನ್ನು ಬೇಗ ಮಾಡಬೇಕು ಅವ್ರ ಕಡೆಯಿಂದ, ಪ್ರತಿಯೊಂದು PO ಕಚೇರಿಗಳ ಕಡೆಯಿಂದ. ಯಾವ್ಯಾವ ಶಾಲೆಗೆ ಎಷ್ಟೆಷ್ಟು ಅತಿಥಿ ಶಿಕ್ಷಕರ ಸಂಖ್ಯೆ ಹಂಚಿಕೆ ಆಗಿದೆ, ಯಾವ ಹುದ್ದೆಗಳಿಗೆ ಎದುರಾಗಿ ಅವೆಲ್ಲವೂ ಬರುತ್ತೆ. ಅದೊಂದು ಕಾಪಿ ಬಂದಾಗ ಏನಾಗುತ್ತೆ, ಆವಾಗ ಆಸ್ಪಿರೆಂಟ್ಸ್ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ಬಿಡುತ್ತೆ. ವೆದರ್ ಇಟ್ ಈಸ್ ನೀವು ಬೇಕಾದರೆ ನಿಮ್ಮ ವ್ಯಾಪ್ತಿ, ನಿಮ್ಮ ತಾಲೂಕಿನ ವ್ಯಾಪ್ತಿ ಇರತಕ್ಕಂಥ ಸ್ಕೂಲ್ಸ್ಗೆ ನೀವೇ ನೇರವಾಗಿ ಭೇಟಿ ಕೊಟ್ಟು ನೀವು ಇನ್ಫಾರ್ಮೇಷನ್ ತಗೊಳ್ಬೋದು. ಎಷ್ಟೆಷ್ಟು ವೇಕೆಂಟ್ ಇದೆ, ಯಾವ್ಯಾವ ಸ್ಕೂಲಲ್ಲಿ ಎಷ್ಟು ಸಬ್ಜೆಕ್ಟ್ ಇದೆ ಅವೈಲೇಬಲ್ ಇದೆ ಅಂತ ಅಂದ್ಬಿಟ್ಟು. ಅಥವಾ ಅದಾಗಲಿಲ್ಲ ಅಂತಂದರೆ ಸಂಬಂಧಪಟ್ಟಂಥ ನಿಮ್ಮ ಬ್ಲ್ಯಾಕ್ ಎಜುಕೇಷನ್ ಆಫೀಸ್ ಇದೆಯಲ್ಲ ಕಚೇರಿ, ಅಲ್ಲಿಗೆ ಭೇಟಿ ಮಾಡಿ ಅಲ್ಲಿನ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಅಲ್ಲಿ ಇಲಾಖೆ ಅಂಡರಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ವಿಚಾರಿಸಿದ್ರೆ ನೀವು ಅಲ್ಲೂ ಕೂಡ ಇನ್ಫಾರ್ಮೇಷನ್ ತೊಗೊಂಡು ಬರ್ಬೋದು. ಆವಾಗ ನೀವು ನಿಮ್ಮ ಸಬ್ಜೆಕ್ಟ್ ಯಾವುದು, ಯಾವ ಸ್ಕೂಲಲ್ಲಿ ನಿಮ್ಮ ಸಬ್ಜೆಕ್ಟಿಗೆ ವೇಕೆಂಟ್ ಖಾಲಿ ಇದೆ ಅದನ್ನು ನೋಡಿಕೊಂಡು ಅಪ್ಲಿಕೇಶನ್ ಕೊಡಲಿಕ್ಕೆ ನೀವು ಸ್ಟಾರ್ಟ್ ಮಾಡಬೇಕು. ಯಾಕೆಂದರೆ ಈಗ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಅಫಿಷಿಯಲ್ ನೋಟಿಫಿಕೇಷನ್ ಆದ ತಕ್ಷಣ ಅಪ್ಲಿಕೇಶನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬಟ್ ಅದು ಈಗ ಪ್ರೀವಿಯಸ್ ಇಯರ್ಸಲ್ಲಿ ಯಾರು ವರ್ಕ್ ಮಾಡಿರ್ತಾರೆ ಅವರಿಗೆಲ್ಲ ಒಂದು ಐಡಿಯಾಸ್ ಇರ್ತಿದೆ, ಈಗ ಎಲ್ಲೆಲ್ಲಿ ವೇಕೆಂಟ್ ಇರುತ್ತೆ ಏನು ಕತೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ಅವರು ಕ್ಲಸ್ಟರ್ ವ್ಯಾಪ್ತಿ ಬರ್ತಕ್ಕಂಥ ಶಾಲೆಗಳಲ್ಲಿ ಅವರಿಗೆಲ್ಲ ಒಂದಷ್ಟು ಐಡಿಯಾಸ್ ಇರ್ತಿದೆ. ಅದನ್ನು ಬಿಟ್ಟು ಬೇರೆ ಬೇರೆ ಕ್ಲಸ್ಟರ್ ಆದರೆ ಅವ್ರಿಗೆ ಗೊತ್ತಿರಲ್ಲ ಅಲ್ಲಿ. ಹಾಗಾಗಿ ನಿಮಗೆ ಆ್ಯಕ್ಯುರೇಟ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಚೇರಿಗೆ ವಿಸಿಟ್ ಮಾಡಿ ಇನ್ಫಾರ್ಮೇಷನ್ ತೊಗೊಳ್ಬೋದು, ಅಥವಾ ನಿಮ್ಮ ನಿಯರೆಸ್ಟ್ ಸ್ಕೂಲ್ಸು, ನಿಮ್ಮ ತಾಲೂಕಿನ ನಿಯರೆಸ್ಟ್ ಸ್ಕೂಲ್ಸ್ಗೆ ವಿಸಿಟ್ ಮಾಡಿ ನೀವು ಇನ್ಫಾರ್ಮೇಷನ್ ತೊಗೊಳ್ಬೋದು. ತುಂಬ ಜನ ಅಫಿಷಿಯಲ್ ಸರ್ಕ್ಯುಲರ್ ಆದ ತಕ್ಷಣ ಅಪ್ಲಿಕೇಶನ್ ಕೊಡ್ತಾರೆ, ಯೂಶ್ವಲಿ ಏನು ಕೊಡಲಿಕ್ಕೆಲ್ಲ ಬರಲ್ಲ. ಅದು BO ಕಚೇರಿಯಿಂದ ಬರಬೇಕು ಒಂದು ಸರ್ಕ್ಯುಲರ್, ಅದು ಬಂದ ನಂತರದಲ್ಲಿ ಕೊಡಬೇಕು. ಆ ಥರ ಅದು ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಇರುವಂಥದ್ದು. ಇಷ್ಟಿದೆ. ಅಲ್ಲಿಂದ ಬಂದ ಮೇಲೆ ನಾನು ಹೇಳ್ತಾ ಇರೋದು, ಈಗಲೂ ನಿಮಗೆ ಹೇಳ್ತಾ ಇದ್ದೀನಿ ನಾನು, ಇವೆಲ್ಲವೂ ಕೂಡ ವಿತಿನ್ ಫ್ಯೂ ಡೇಸಲ್ಲಿ ಆಗಬೇಕು. ಇವೆಲ್ಲವೂ ಕೂಡ ಯಾವುದೇ ಕಾರಣಕ್ಕೂ ಡಿಲೇ ಮಾಡೋಂಗಿಲ್ಲ. ಯಾಕೆಂದರೆ 1ನೇ ತಾರೀಕು ಹತ್ತಿರ ಆಗ್ತಾ ಇದೆ. ವಿತಿನ್ ಫ್ಯೂ ಡೇಸಲ್ಲೆಲ್ಲ ಕ್ಲಿಯರ್ ಕಟ್ಟಾಗಿ ಇದನ್ನೆಲ್ಲ ಮುಗಿಸ್ಬಿಡ್ಬೇಕು. ಈಗ ಆಫೀಸರ್ಸ್ ಅಂತ ಏನಿದ್ದಾರೆ CRPಗಳು ಎಲ್ಲ ಮಾಹಿತಿ ತಗೊಂಡು
ಸೊ ಅದಾದ ನಂತರದಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ಸನ್ನು ಕೊಡಲಿಕ್ಕೆ ಆರಂಭ ಮಾಡಬೇಕು. ತುಂಬ ಜನ ಕೆಲವು ಶಾಲೆಗಳಿಗೆ ಮಾತ್ರ ಫೋಕಸ್ ಮಾಡೋದಾಗಲ್ಲ, ಸೊ ಒಂದೇ ಶಾಲೆಗೆ. ಸೊ ನಾನು ಹೇಳ್ತಾ ಇರುವಂಥದ್ದು, ಇದೇ ಕೆಲಸಕ್ಕೆ ನೀವು ಸ್ಟಿಕನ್ನ ಕೂತ್ಕೊಂಡು ನಾವು ಇದನ್ನೇ ಮಾಡಬೇಕು ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಹೋಗಿ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲೂ ಹೇಳಿಲ್ಲ ನಾನು, ಯಾವುದೇ ಗೆಸ್ಟ್ ಟೀಚರ್ಸ್ ಸಂಬಂಧಪಟ್ಟಾಗೆ ವಿಡಿಯೋ ಮಾಡಿದ್ರು ಕೂಡ ನಾನು ಸಾಕಷ್ಟು ಬರೀ ಹೇಳಿಬಿಡ್ತೀನಿ. ನಿಮ್ಮ ನಾಲೆಡ್ಜ್ಗೆ ಐ ಥಿಂಕ್ ಪೂರಕವಾಗಿ ನಿಮಗೆ ಏನೆಲ್ಲ ಮಾಡಲಿಕ್ಕೆ ಸಾಗುತ್ತೆ ಬೇರೆ ಬೇರೆ ಎಲ್ಲ ಕೆಲಸಗಳನ್ನು ಮಾಡಿ. ಯಾಕೆಂದರೆ ಚೂಸ್ ಮಾಡ್ಕೊಳ್ಳಿಕ್ಕೆ ಬೇಕಾದಷ್ಟು ಒಳ್ಳೆಯ ಕೆಲಸಗಳಿದೆ, ಅದು ನಮಗೆ ಗೊತ್ತಿರಬೇಕು. ನಾವು ಯಾವ್ದು ಆಯ್ಕೆ ಮಾಡ್ಕೊಳ್ಬೇಕು, ಅದರಿಂದ ಹೆಂಗೆ ಬೆನಿಫಿಟ್ಸ್ ಆಗುತ್ತೆ, ಅರ್ನಿಂಗ್ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ, ಅದರಿಂದ ಇವೆಲ್ಲ ನಾವು ಯೋಚನೆ ಮಾಡಿ ನಾವು ಡಿಸೈಡ್ ಮಾಡಬೇಕು. ತುಂಬ ಜನ ಹೇಳ್ಬೋದು ಅಲ್ಲಿಗೆಲ್ಲ ಹೋಗಬೇಡಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಯಾರ್ಯಾರ ಮೈಂಡ್ಸೆಟ್ ಹೇಗಿರುತ್ತೆ, ಈಗ ಗೌರ್ಮೆಂಟ್ ಅವರೆಲ್ಲ ಸರ್ಕ್ಯುಲರ್ ಬಿಡುಗಡೆ ಮಾಡಿದ್ದಾರೆ, ಅದೇನೂ ಮಾಡೋಕ್ಕಲ್ಲ. ಎವ್ರಿ ಇಯರ್ ಮಾಡೋರು ಅಂತೂ ಹೋಗಿ ಮಾಡ್ತಾ ಇರ್ತಾರೆ. ತುಂಬ ಜನ ಐ ಥಿಂಕ್ ಬೇರೆ ಬೇರೆ ವರ್ಕನ್ನು ಮಾಡಿಕೊಂಡು ಇದನ್ನು ಮಾಡ್ಕೊಂಡಿರ್ತಾರೆ, ಆಯಿತಾ. ಯಾಕೆಂದರೆ ಈಗ ಒಂದೇ ನಂಬ್ಕೊಂಡು ಕೂತ್ಕೊಂಡ್ರೆ ಲೈಫ್ ಲೀಡ್ ಮಾಡಲಿಕ್ಕಾಗಲ್ಲ. ಸೊ ಇವತ್ತಿನ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಎಲ್ಲವೂ ಜಾಸ್ತಿ ಈಗ, ಆಯಿತಾ. ಸೊ ಬೇಸಿಕ್ ನೀಡ್ಸ್ ಆಗಿರ್ಬೋದು, ಡೈಲಿ ರುಟೀನ್ಸು ಏನೇನಿದೆ ಅವೆಲ್ಲ ಮಾಡಬೇಕು ಅಂತಂದರೆ ಎಲ್ಲವೂ ಕೂಡ ಈಗ ಎಕ್ಸ್ಪೆನ್ಸಿವ್ ಆಗ್ತಾಯಿದೆ ಈಗ. ಹಾಗಾಗಿ ಕೇವಲ ಒಂದಕ್ಕೆ ಅದನ್ನು ಸ್ಟಿಕನ್ ಹಾಕಿ ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಲೈಫ್ ಲೀಡ್ ಮಾಡಲಿಕ್ಕಲ್ಲ, ಹಂಗೆ ಕಷ್ಟ ಇದೆ. ಹಾಗಾಗಿ ದಯಮಾಡಿ ಸೊ ಏನೆಲ್ಲ ಬೇರೆ ಬೇರೆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ, ಸೊ ಅಕಾರ್ಡಿಂಗ್ ಟು ಯುವರ್ ಸ್ಕಿಲ್, ಹಾಗಾಗಿ ಅದನ್ನು ಯೋಚನೆ ಮಾಡಿ ಮಾಡೋ ಪ್ರಯತ್ನ ಮಾಡಿ, ಆಯಿತಾ. ಇವೆಲ್ಲವೂ ಆಗುತ್ತೆ ವಿತಿನ್ 3-4 ಡೇಸಲ್ಲಿ. ಅವಾಗ ನಿಮ್ಮ ಅಪ್ಲಿಕೇಶನ್ ಹಾಕ್ಬೋದು, ಆಯಿತಾ. ಇದಾದ ನಂತರದಲ್ಲಿ ಲಾಸ್ಟ್ ಡೇಟ್ ಹೇಗೆ ಏನು ಅಂತ ಕೇಳ್ತಾರೆ. ಈಗ 1ನೇ ತಾರೀಕಿಂದನೇ ತಗೊಳ್ಬೇಕು ಅಂತ ಆಗಿರೋದ್ರಿಂದ ಈಗ 27ನೇ ತಾರೀಕು ಬಿಡುಗಡೆ ಆಗಿದೆ ನೋಟಿಫಿಕೇಷನ್ನು. ಈಗ ಇವತ್ತು 24, ವಿತಿನ್ 2-3 ಡೇಸಲ್ಲಿ ಇವೆಲ್ಲ ಕ್ಲಿಯರ್ ಮಾಡಬೇಕು ಇವರು, ಆಯಿತಾ. ಸೊ ಕ್ಲಿಯರ್ ಮಾಡಿದ ತಕ್ಷಣ ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂತಂದರೆ 1ನೇ ತಾರೀಕು ಅಂತ ಹೇಳಿರ್ತಾರೆ. ಕೆಲವರು ಒಂದು ಜೂನ್ 3ನೇ ತಾರೀಕು, 4ನೇ ತಾರೀಕು, ಜೂನ್ 5ನೇ ತಾರೀಕು ತನಕನೂ ಅವಕಾಶ ಮಾಡ್ತಾರೆ ಯೂಶ್ವಲಿ ಎಲ್ಲ ಅಪ್ಲಿಕೇಶನ್ ಕೊಡಲಿಕ್ಕೆ. ಸೊ ಯೂಶ್ವಲಿ ಹೆಂಗೆ ಮಾಡೋಂಗಿಲ್ಲ, ಕೆಲವರು ಹಾಜರಾತಿನೂ ಕೂಡ ಡಿಲೇ ಮಾಡಿ ಕೊಡ್ತಾರೆ. ಯಾಕೆಂದರೆ ಇಲ್ಲೇ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ಯಾಕೆಂದರೆ ಸರ್ಕ್ಯುಲರ್ನಲ್ಲೇ ಆ ಹಿನ್ನೆಲೆಯಲ್ಲಿ. ಸೊ ಅವರು ಬೇಗ ಈ ನೇಮಕಾತಿಯನ್ನು ಮಾಡ್ಕೊಳ್ಬೇಕು ಇವೆಲ್ಲವೂ ಕೂಡ. ಸೊ ನೀವು ವಿತಿನ್ 2 ಡೇಸ್ ಆದ ನಂತರದಲ್ಲಿ ಅಪ್ಲಿಕೇಶನ್ ಕೊಡ್ಬೋದು, ಏನು ತೊಂದರೆ ಇಲ್ಲ. ಇದಕ್ಕೆ ಲಾಸ್ಟ್ ಡೇಟು ಅಂದರೆ ನಿರ್ದಿಷ್ಟವಾಗಿ ಲಾಸ್ಟ್ ಡೇಟ್ ಅಂತಿಲ್ಲ. ಈಗೇನಾಗ್ಬಿಟ್ಟಿದೆ, ಎಷ್ಟು ಬೇಗ ಅಪ್ಲಿಕೇಶನ್ ಕೊಡ್ತಿರೋ ಸೊ ಅಷ್ಟು ಬೇಗ ಒಳ್ಳೆಯದು. ಯಾಕೆಂದರೆ ವೆಯ್ಟ್ ಮಾಡಲಿಕ್ಕೆ ನಿಮಗೆ ಟೈಮೇ ಇಲ್ವಲ್ಲ ಅಲ್ವಾ. ಹಾಗಾಗಿ ಸೊ ಮುಂಚೆ ಎಲ್ಲ ಏನಾಗ್ತಿತ್ತು, ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದಮೇಲೆ ನೋಟಿಫಿಕೇಷನ್ ಮಾಡೋರು, ಅದು ನೋಟಿಫಿಕೇಷನ್ ಮಾಡಿ ಮತ್ತೆ BO ಆಫೀಸ್ ಕಡೆಯಿಂದ ಮತ್ತೊಂದು ಸರ್ಕ್ಯುಲರ್ ಬಿಡುಗಡೆ ಆಗಿ ಅದಾದಮೇಲೆ ಅಪ್ಲಿಕೇಶನ್ ಕೊಟ್ಟು ಇವೆಲ್ಲ ಮಾಡಲಿಕ್ಕೆ ಇನ್ನು ಜೂನ್ 10ನೇ ತಾರೀಕು 15ನೇ ತಾರೀಕು ತನಕ ಟೈಮು ಹೇಳ್ಕೊಂಡು ಹೋಗ್ಬಿಡ್ದಿದ್ದು, ಆಯಿತಾ. ಹಂಗಾಗ್ತಾಯಿತ್ತು. ಸೊ ಇವಾಗ ಆ ಥರ ಇಲ್ಲ. ಸೊ ಈ ಮೇ ತಿಂಗಳಲ್ಲೇ ಬಿಟ್ಟಿರೋದ್ರಿಂದ ಹಾಗಾಗಿ ಸೊ ಬೇಗ ಅಪ್ಲಿಕೇಶನ್ಸನ್ನು ಕೊಡಿ. ಇದಕ್ಕೇನು ಇಂತಿಷ್ಟೇ ಲಾಸ್ಟ್ ಡೇಟ್ ಅಂತ ಏನಿಲ್ಲ. ಈಗ 1ನೇ ತಾರೀಕಿಂದ ಅಂತ ಹೇಳಿದ್ರೆ ಕೆಲವೊಂದು ಶಾಲೆಗಳಲ್ಲಿ ಸೊ ಯಾರೂ ಅಪ್ಲಿಕೇಶನ್ ಕೊಡದೇ ಇದ್ದಾಗ ಏನಾಗುತ್ತೆ, ಲೇಟಾಗಿ ಅಪ್ಲಿಕೇಶನ್ ಕೊಟ್ಟಾಗ ನೀವು ಯಾವಾಗ ಅಪ್ಲಿಕೇಶನ್ ಕೊಡ್ತೀರೋ ಸೊ ಅವತ್ತೊಂದು ದಿನ ಅಥವಾ ಅದರ ಮಾರನೇ ದಿನ, ಏಕೆಂದರೆ ಅವರೆಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬಿಟ್ಟು BO ಕಚೇರಿಗೆ ಸಬ್ಮಿಟ್ ಮಾಡಬೇಕು ಲೆಟರ್ ಬರೆಸ್ಕೊಂಡು. ಇನ್ ಕೇಸ್ ನಿಮಗೆ ಅವಕಾಶ ಸಿಕ್ಕಿದ್ದೇ ಆದರೆ ಆ ಶಾಲೆಯಲ್ಲಿ ಆಸ್ ಎ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡಲಿಕ್ಕೆ ಇವೆಲ್ಲ ಇರ್ತಿದೆ. ಅದಾದಮೇಲೆ ಸೊ ಒಂದಿನ ಬಿಟ್ಟು ಫೋನ್ ಮಾಡಿ ನಿಮಗೆ ಕರೆಸ್ಕೋತಾರೆ, ಬಂದು ನೀವು ಅವತ್ತಿಂದ ವರ್ಕ್ ಮಾಡಲಿಕ್ಕೆ ನೀವು ಸಿದ್ಧರಾಗಬೇಕು. ಸೊ ಅಲ್ಲಿಂದ ನಿಮಗೆ ನಿಮ್ಮ ಹಾಜರಾತಿಯನ್ನು ಕೊಡುವಂಥದ್ದು ಹಿಂಗೆಲ್ಲ ಇರುತ್ತೆ ಅವಕಾಶಗಳು. ಸೊ ಇನ್ನು ಕೆಲವೊಂದು ಕಡೆ ಏನಾಗುತ್ತೆ, ಇಂಟೀರಿಯರ್ ಸ್ಕೂಲ್ಸ್ ಅಂತ ಇರ್ತಿದೆ, ಅಲ್ಲಿಗೆ ಯಾರೂ ಹೋಗೋದೇ ಇಲ್ಲ. ಅಂಥ ಶಾಲೆಗಳಿಗೆ 1 ತಿಂಗಳು 2 ತಿಂಗಳು ನೋಟಿಫಿಕೇಷನ್ ಆಗಿ ಗೆಸ್ಟ್ ಟೀಚರ್ ನೋಟಿಫಿಕೇಷನ್ ಆದರೂ ಕೂಡ 1 ತಿಂಗಳು 2 ತಿಂಗಳು 3 ತಿಂಗಳಾದರೂ ಹೋಗಿರಲ್ಲ. ಅಂಥ ಶಾಲೆಗಳಿಗೆ ಲಾಸ್ಟ್ ಡೇಟ್ ಅಂತ ಏನಿರಲ್ಲ, ಅವ್ರಿಗೆ ಅವಶ್ಯಕತೆ ಇರ್ತಿದೆ. ಅವಾಗ HMC ಅವರೇ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ CRPಗಳಿಗೆ, ಯಾರಾದರೂ ಇದ್ರೆ ಒಂಚೂರು ಕಳಿಸ್ಕೊಡಿ, ನಮ್ಗೆ ಟೀಚರ್ಸ್ ಇಲ್ಲ, ಕಷ್ಟ ಆಗ್ತಿದೆ ಮಕ್ಕಳಿಗೆ, ಇಲ್ಲಿ ಕ್ಲಾಸಸ್ ನಡೀತಾ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಆ ಥರ ಸಿಚುವೇಷನ್ ಇದ್ದಾಗ ಲಾಸ್ಟ್ ಡೇಟ್ ಅಂತ ಇರಲ್ಲ. ತುಂಬ ಕಡೆ ಏನಾಗ್ಬಿಟ್ಟಿದೆ, ಗೆಸ್ಟ್ ಟೀಚರ್ ನೋಟಿಫಿಕೇಷನ್ ಆದರೂ ಕೂಡ 4-5 ತಿಂಗಳು ಬಿಟ್ಬಿಟ್ಟು ಹೋಗಿದ್ದಾರೆ ತುಂಬ ಜನ. ಯಾಕೆಂದರೆ ಅವ್ರಿಗೆ ಗಮನಕ್ಕಿರಲ್ಲ, ತುಂಬ ದೂರ ಅಂತ ಅಂದ್ಬಿಟ್ಟು ಯಾರೂ ಹೋಗಲ್ಲ. ಯಾಕೆಂದರೆ ಇದು ಬರೋದೇ ಕಡಿಮೆ ಸಂಬಳ, ಇದು 12,000 ಅಲ್ವಾ. ಹಾಗಾಗಿ ಸೊ ತುಂಬ ಡಿಸ್ಟೆನ್ಸ್ ಜಾಸ್ತಿ ಆಯಿತು ಅಂತಂದರೆ ಅದರಲ್ಲಂತೂ ಈ ಜೆಂಟ್ಸ್ ಆಗಿಬಿಟ್ರೆ ಎಕ್ಸ್ಪೆಂಡಿಚರ್ ಜಾಸ್ತಿ, ಗೊತ್ತಿದೆಯಲ್ಲ ನಿಮಗೆ, ಪೆಟ್ರೋಲಲ್ಲಿ ಎನ್ಸು ಅದು ಇದು ಎಲ್ಲ ಅಂತ ಅಂದ್ಬಿಟ್ಟು ಹೆಚ್ಚು ಕಡಿಮೆ ಒಂದು ತಿಂಗಳಿಗೆ 4,000-5,000 ರೂಪಾಯಿ ಹೋಗ್ಬಿಡುತ್ತೆ ಅಲ್ಲಿ. ಹಾಗಾಗಿ ತುಂಬ ಜನ ಇಂಟೀರಿಯರ್ ಸ್ಕೂಲ್ಗೆ ಹೋಗೋದಿಲ್ಲ. ಅಂಥ ಕಡೆ ವರ್ಷವಿಡೀ ನಿಮಗೆ ಲಾಸ್ಟ್ ಡೇಟ್ ಅಂತ ಇರಲ್ಲ. ಅವ್ರಿಗೆ ಅವಶ್ಯಕತೆ ಇದ್ದರೆ ಅಲ್ಲಿ ಯಾವಾಗ ಬೇಕಾದ್ರೂ ರಿಕ್ವೆಸ್ಟ್ ಮಾಡಿ ತಗೊಳ್ಬೋದು. ಅಲ್ಲಿ ಒಂದು 3 ತಿಂಗಳಾದಮೇಲೆ ಆದರೂ ಯಾರಾದರೂ ಸಿಕ್ಕರೆ ಅವ್ರು ತಗೊಳ್ಬೋದು. ಅಂದರೆ ಅವ್ರು ಯಾವಾಗ ಜಾಯ್ನ್ ಆಗ್ತಾರೋ ಅಲ್ಲಿಂದ ಅವ್ರಿಗೆ ಹಾಜರಾತಿಯನ್ನು ಕೊಡಲಾಗುತ್ತೆ. ಇದಿಷ್ಟು ನಿಮಗೆ ವಿಚಾರ, ಆಯಿತಾ. ಸೊ ದಯಮಾಡಿ ಇನ್ನು ಅಪ್ಲಿಕೇಶನ್ ಕೊಡೋದು ಹೆಂಗೆ, ನಿಮ್ಮ ಎಲ್ಲ ಎಜುಕೇಷನ್ ಮಾರ್ಕ್ಸ್ ಕಾರ್ಡ್ಸನ್ನು ನೀವು ಕೊಡಬೇಕಾಗುತ್ತೆ, ಆಯಿತಾ. ಒಂದು SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು, ಎಲ್ಲ ಸೆಮಿಸ್ಟ್ರದ್ದೇನು ನನ್ನ ಪ್ರಕಾರ ಅಗತ್ಯ ಇಲ್ಲ. ಅದು ಈಗ ಡಿಗ್ರಿ ಆಗಿದರೆ ಫೈನಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಕೊಡಿ ಅಲ್ವಾ. ಆಮೇಲೆ ನೀವು ಪ್ರೈಮರಿ ಸ್ಕೂಲ್ಸ್ಗೆ ಗೆಸ್ಟ್ ಟೀಚರ್ಸ್ ಆಗಿ ನೀವು ಹೋಗ್ತಾ ಇದ್ದೀರಾ ಅಂತಂದರೆ ಹೈಯರ್ ಎಜುಕೇಷನ್ ಮಾರ್ಕ್ಸ್ ಕಾರ್ಡ್ಸ್ ಏನೂ ಅಗತ್ಯ ಇಲ್ಲ. ಬೇಕಾದ್ರೆ ನೀವು ರೆಸ್ಯೂಮಲ್ಲಿ ತೋರಿಸ್ಕೊಳ್ಳಿ ನಿಮ್ಮ ಎಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ನು, ನಿಮ್ಮ ಪ್ರೀವಿಯಸ್ ಇಯರ್ ಸ್ಕೂಲ್ ಎಕ್ಸ್ಪೀರಿಯೆನ್ಸು, ಯಾವುದಾದ್ರು ಪರೀಕ್ಷೆಯಲ್ಲಿ ಅರ್ಹತೆ ಇದ್ದರೆ ಅದನ್ನೆಲ್ಲ ನೀವು ರೆಸ್ಯೂಮಲ್ಲಿ ತೋರಿಸ್ಕೊಳ್ಳಿ.
ನೀವು ಬೇಕಾದರೆ ಹೈಯರ್ ಎಜುಕೇಷನ್ ಮಾರ್ಕ್ಸ್ ಕಾರ್ಡ್ಸನ್ನೇ ಕೊಡಬೇಕು ಅಂತ ಏನಿಲ್ಲ. SSLC ಮಾರ್ಕ್ಸ್ ಕಾರ್ಡ್ಸು, PU ಮಾರ್ಕ್ಸ್ ಕಾರ್ಡ್ಸು, ಡಿಗ್ರಿ ಫೈನಲ್ ಇಯರ್ ಎಕ್ಸಾಮಿನೇಷನ್ನು, ಮತ್ತು D.Ed ಆಗಿದರೆ D.Ed ಮಾರ್ಕ್ಸ್ ಕಾರ್ಡು, ಆಮೇಲೆ B.Ed ಆಗಿದರೆ B.Ed ಮಾರ್ಕ್ಸ್ ಕಾರ್ಡು ಫೈನಲ್ ಸೆಮಿಸ್ಟರ್ದು. ಸಾಧ್ಯ ಆದರೆ ಕಾನ್ವೊಕೇಷನ್ ಸರ್ಟಿಫಿಕೇಟ್ಸ್ ಥರ ಹಾಕ್ಬೋದು, ಇಲ್ಲಾಂದರೆ ಏನು ತೊಂದರೆ ಇಲ್ಲ. ಅವೆಲ್ಲ ಏನು ಮ್ಯಾಂಡೇಟ್ರಿ ಅಲ್ಲ ಅದು. ಸೊ ಅದಾದ ನಂತರದಲ್ಲಿ ನೀವು ಅವರಿಗೆ ಲೆಟ್ರ್ ಬರ್ಕೊಡ್ಬೇಕು, ನಾವು ಇಂಥ ದಿನಾಂಕದಿಂದ ಈ ಶಾಲೆಯಲ್ಲಿ ಅತಿಥಿ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ, ಅಂದರೆ ಈ ಕರ್ತವ್ಯಕ್ಕೆ ಹಾಜರಾಗಿದ್ದೇನೆ ಅಂದ್ಬಿಟ್ಟು ಬರೀಬೇಕಾಗುತ್ತೆ. ಅದನ್ನು ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಅದನ್ನು ತಗೊಂಡು ಹೋಗ್ಬಿಟ್ಟು ಅಲ್ಲಿ ಹ್ಯಾಂಡ್ ಓವರ್ ಮಾಡ್ತಾರೆ BO ಕಚೇರಿಗೆ. ಸೊ ಇದೆಲ್ಲ ಪ್ರಾಸೆಸ್ ಇರುವಂಥದ್ದು, ಆಯಿತಾ. ಆಮೇಲೆ ಇನ್ನೂ ಗೊಂದಲ ಆಗಬೇಡಿ, ಯಾವುದೇ TET ಎಕ್ಸಾಮ್ ಆಗಲಿ ಇದಕ್ಕೇನು ಅವಶ್ಯಕತೆ ಇಲ್ಲ. TET ಎಕ್ಸಾಮ್ಗೂ ಗೆಸ್ಟ್ ಟೀಚರ್ಸ್ಗೂ ಸಂಬಂಧ ಇಲ್ಲ. TET ಈಸ್ ನಾಟ್ ಕಂಪಲ್ಸರಿ ಫಾರ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಗೆಸ್ಟ್ ಟೀಚರ್ಸ್, ಆಯಿತಾ. ಯಾರಿಗೆ ವರ್ಕ್ ಮಾಡಲಿಕ್ಕೆ ಇದೆ ದಯಮಾಡಿ ಹೋಗಿ ಅಪ್ಲಿಕೇಶನ್ ಕೊಟ್ಟು ಸೇವೆಯನ್ನು ಸಲ್ಲಿಸಿ. ಇದನ್ನೇ ಮಾಡಿ ಅಂತ ಖಂಡಿತಗಳು ನಾನು ಹೇಳಲ್ಲ. ಸ್ಕಿಲ್ಸ್ ಇದ್ದರೆ ಬೇರೆ ಬೇರೆ ಮಾಡಿ, ಇದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಮಾಡಿ. ಆಮೇಲೆ CET ಎಕ್ಸಾಮ್ಗೆ ಫಸ್ಟ್ ಫೋಕಸ್ ಮಾಡಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಮರೆತುಬಿಟ್ಟು ನೀವು ಇಲ್ಲೇ ಕೂತ್ಕೊಂಡು ನಾವು ಹಿಂಗೆ ಇರ್ತೀವಿ ಅಂತಂದರೆ ಆಗಲ್ಲ, ಆಯಿತಾ. ಇಲ್ಲಿ ರೆಗ್ಯುಲರಾಗಿ ಪೇಮೆಂಟ್ ಆಗಲ್ಲ, 3 ತಿಂಗಳಿಗೆ 4 ತಿಂಗಳಿಗೆ 5 ತಿಂಗಳಿಗೆ ಬಿಲ್ ಆಗುತ್ತೆ, ಇವೆಲ್ಲ ಸಮಸ್ಯೆಗಳು. ಸ್ಯಾಲ್ರಿ ಇನ್ಕ್ರಿಮೆಂಟ್ ಅಂತೂ ಸದ್ಯಕ್ಕಂತೂ ಆಗಲ್ಲ, ಆಯಿತಾ. ಈಗ ಸಂಬಂಧಪಟ್ಟರು ಕೇಳಲಿಕ್ಕೆ ಹೋದರೆ ನಮ್ಮ ಗೌರ್ಮೆಂಟ್ ಬಂದಮೇಲೆ 2,000 ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ಬಿಟ್ಟು ಇನ್ನೇನು ಅಪ್ಕಮಿಂಗ್ ನ್ಯೂಸ್ ಹೇಳೋಕ್ಕೆ ಹೋಗಲ್ಲ ಅವರು. ಹಿಂಗಿದೆ ಈಗ ವಿಚಾರ. ಹಾಗಾಗಿ ಇಷ್ಟೆಲ್ಲ ಹೇಳಿದ್ದೀನಿ, ದಯಮಾಡಿ. ಸೊ ಬೇರೆ ಬೇರೆ ಕೆಲಸ ಇದ್ರ ಜೊತೆಗೆ ಬೇರೆ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಎಲ್ಲವನ್ನು ಮಾಡೋ ಪ್ರಯತ್ನ ಮಾಡಿ. ಆಮೇಲೆ ಮುಖ್ಯವಾಗಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ನಿಮ್ಮ ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಅದು ಭಾಳ ಮುಖ್ಯವಾಗಿ ಬೇಕಾಗಿರುವಂಥದ್ದು, ಆಯಿತಾ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್.